అంతా మామూలేదా ಹಾಯ್ ಸ್ನೇಹಿತರೆ, ನಮಸ್ತೆ ನಮಸ್ತೆ. ನೋಡಿ ನೋಡಿ, ನಮ್ಮ ದೇವಸ್ಥಾನದಲ್ಲಿ ಇವತ್ತು ಅಡುಗೆದ ವ್ಯವಸ್ಥೆ ಮಾಡಿದ್ರಿ. ಅಂದರೆ ನಾಗಪಂಚಮಿ ಇವತ್ತು ಸೋಮವಾರ 17ನೇ ತಾರೀಕು. ಇವತ್ತು ನೋಡಿ ನಮ್ಮ ದೇವಸ್ಥಾನದಲ್ಲಿ ಅಡುಗೆ ವ್ಯವಸ್ಥೆ ಮತ್ತು ಪೂಜೆ ತುಂಬ ಅದ್ಧೂರಿಯಾಗಿ ಮಾಡ್ತಾಯಿದ್ದೀವಿ. ನಮ್ಮೂರಿನ ಅಡುಗೆ ಭಟ್ರಾದ ನಮ್ಮ ಚಿರಂಜೀವಿ ಅವರು ಅಡುಗೆ ಮಾಡ್ತಾಯಿದ್ದಾರೆ. ಮತ್ತು ಅರುಣ್ ಕುಮಾರ್ ಇಬ್ಬರು ಸೇರಿ ಒಳ್ಳೆಯ ಊಟದ ವ್ಯವಸ್ಥೆ ಮಾಡ್ತಾಯಿದ್ದಾರೆ. ಪಲಾವು ಮತ್ತು ಕೇಸರಿ ಬಾತು. ಇವತ್ತು ಫುಲ್ಲು ಬೆಳಗ್ಗೆಯಿಂದ ಪೂಜೆ ನಡೀತಾ ಇದೆ ನಮ್ಮ ಅಮ್ಮ ನಾಗಮ್ಮ ದೇವಸ್ಥಾನದಲ್ಲಿ. ನಿಮ್ಮನ್ನೆಲ್ಲ ಕರೆಯೋಣ ಅಂದರೆ ನೀವೆಲ್ಲೆಲ್ಲೋ ತುಂಬ ದೂರ ಇದ್ದೀರಾ. ಅದಕ್ಕೆ ನಾನು ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ, ನೋಡ್ಕೊಳ್ಳಿ. ಅವನು ಯಾವ ಥರ ಇಲ್ಲಿ ನೆಲೆಸಿದ್ದಾಳೆ ಅಂತ ಹೇಳ್ಬಿಟ್ಟು ನಿಮಗೆಲ್ಲ ಕಣ್ಣು ಮುಂದೆ ತೋರಿಸ್ತಾ ಇದ್ದೀನಿ. ಇದು ಉತ್ತ, ಈ ಕಡೆ ಇರೋದು ಬಲಗಡೆ ಇರೋದು ಅಮ್ಮ ದೇವಸ್ಥಾನ. ಇನ್ನು ಮುಂದಕ್ಕೆ ಇನ್ನೂ ಚೆನ್ನಾಗಿ ಇಂಪ್ರೂವ್ ಮಾಡೋಣ ಅಂತೇಳ್ಬಿಟ್ಟು ನಮಗೆ ಒಂದು ಕೋರಿಕೆ ಇದೆ. ಎಲ್ಲ ಬನ್ನಿ, ಕೈ ಜೋಡಿಸಿ ಸಪೋರ್ಟ್ ಮಾಡಿ. ಇನ್ನು ನೋಡಿ, ಇಲ್ಲಿ ಅಮ್ಮ ನಾಗಮ್ಮ ಮತ್ತು ನಾಗರ ಕಲ್ಲುಗಳು ಅಂದರೆ ಜಂಟಿ ನಾಗ ಮತ್ತು ನಾಗೇಂದ್ರ ಮತ್ತು ಅಮ್ಮ ನಾಗಮ್ಮ 3 ಜನ ನೆಲೆಸಿದ್ದಾರೆ ಇಲ್ಲಿ. ಸ್ನೇಹಿತರೆ, ಇನ್ನು ಮುಂದಕ್ಕೆ ಇನ್ನು ಇಂಪ್ರೂವ್ ಮಾಡಬೇಕಂತೇಳಿ ಅಂದ್ಕೊಂಡಿದ್ದೀನಿ. ಎಲ್ಲ ಸಪೋರ್ಟ್ ಮಾಡಿ, ವಿಡಿಯೋ ಮಾಡಿ. ಎಷ್ಟು ಬೇಗ ನೀವು ಹೈಪ್ ಮಾಡಿ ವ್ಯೂಸ್ ಬರುತ್ತೆ ಅಷ್ಟು ಬೇಗ ನಮ್ಗೆ ಕೂಡ ಸ್ವಲ್ಪ ಸಪೋರ್ಟ್ ಆಗುತ್ತೆ. ಸ್ನೇಹಿತರೆ, ಊಟ ಮಾಡೋಣ ಬನ್ನಿ. ಊಟ ಮಾಡ್ತಾಯಿದ್ದೀವಿ, ಅಡುಗೆ ಮಾಡ್ತಾಯಿದ್ದೀವಿ. ದೇವಸ್ಥಾನ ಪ್ರಸಾದ ಸ್ವಲ್ಪ ದೂರ ಮಾಡು, ದೂರದಿಂದ ಇದೆ. ಏನೇನು ಸರ್ ಮುಡಿಸ್ತದ? ಸ್ನೇಹಿತರೆ, ಇವನ್ ಗಿಡಕ್ಕೆ ಬರಲ್ಲ ನನ್ನ ಮಗನಕ, ಅವ್ನು ಸರಿಯಾಗಿ ಹಿಡ್ದಿಲ್ಲ ನೋಡಿ. ಇದು ನಾವು ದೇವಸ್ಥಾನಕ್ಕೆ ಇವತ್ತು ನಾಗಪಂಚಮಿ ಹಬ್ಬದ ಪ್ರಯುಕ್ತವಾಗಿ ನಮ್ಮ ಊರಿನ ಭಕ್ತಾದಿಗಳಿಗೆ ಪೂಜೆ ಮಾಡೋರು ಜನಗಳಿಗೆ ಎಲ್ರಿಗೂ ಪ್ರಸಾದ ಮಾಡೋಕ್ಕೆ ಅಡುಗೆಯನ್ನು ಮಾಡ್ತಾಯಿದ್ದೀವಿ ನೋಡಿ. ಅವನೇ ವಿಡಿಯೋ ಮಾಡಿದ್ದ, ಅವ್ನಿಗೇನು ಬರ್ತಾಯಿಲ್ಲ ನನ್ನ ಮಗನು. ಅವ್ನಿಗೆ ಹೇಳೋಕ್ಕೆ ಬರಲ್ಲ ಏನಂತೇಳಿ ಕಲ್ದೀರ ಸುಮ್ಮನೆ ಇದ್ದಾಗ್ಬಿಟ್ಟವನೆ. ಒಳ್ಳೆ ಊಟ ಬನ್ನಿ. ಏನಮ್ಮ ಮೊಸರು ಇನ್ನೊಂದು ಪ್ಯಾಕೆಟ್ ಹಾಕಿಬಿಡ್ತೇನೆ ನೋಡು.
ಏನಮ್ಮ ತಾಯಿ ಈ ಥರ ಇದೆಯಾ? ಇನ್ನು ಯಾವಾಗ ನೀನು ರೆಡಿಯಾಗಿ ಬರೋದು ದೇವ್ರ ಪೂಜೆಗೆ? ಬೇಗ ಬನ್ನಿ ಸ್ನೇಹಿತರೆ. ನೋಡಿ ನಮ್ಮೂರಿನ ನಮ್ಮ ನಾಗಮ್ಮ ದೇವಿ ಇವತ್ತು ಪೂಜೆಯನ್ನು ತುಂಬ ಅದ್ಧೂರಿಯಾಗಿ ಇವತ್ತು ನೈಟು ಫುಲ್ಲು ಡ್ಯಾನ್ಸ್ ಇರುತ್ತೆ, ಅದನ್ನು ಹಾಕ್ತೀನಿ. ಓಂ ಶಕ್ತಿ ಪೂಜೆಯನ್ನು ಕೂಡ ಮಾಡ್ತೀವಿ. ನೋಡಿ ಎಷ್ಟು ಅದ್ಧೂರಿಯಾಗಿ ಮಾಡಿದ್ರು. ಇದು ಹುತ್ತಕ್ಕೆ ಪೂಜೆ ಮಾಡಿದ್ರಿ, ನೋಡಿ. ಇವರೇ ನಮ್ಮ ಆನಂದಪ್ಪ ಅಂತ ಹೇಳ್ಬಿಟ್ಟು ಮೈಕ್ ಸೆಟ್ ಓನರು. ಸ್ನೇಹ ಅಂತೆಲ್ಲ ಗೊತ್ತಿರುತ್ತೆ ನಿಮಗೆ, ಅವ್ರ ತಂದೆ ಇವರು. ಹಾಂ ಸ್ನೇಹ ಮೊದಲೇ ಪರಿಚಯ, ನಮ್ಮ ಲೈವ್ ಸ್ಟಾರ್ಟ್ ಆಯ್ತು ನೋಡು, ಅವಾಗೇ ಪರಿಚಯ. ಊರು ಜನ ಎಲ್ಲ ಬಂದು ದೇವಸ್ಥಾನಕ್ಕೆ ಇವತ್ತು ಪೂಜೆ ಮಾಡಿದರು. ನಮ್ಮ ದೇವಿಗೆ ಎಲ್ಲ ಪೂಜೆ ಮಾಡಿದ್ರು ಇವತ್ತು. ಇವ್ ನೋಡಿ ಡುಮ್ಮನ ಬಿದ್ದೋಗ್ಬಿಡ್ತಾನೇನೋ. ತಳ್ರ ಇವನ್ನ ತಳ್ಳಿಬಿಡ್ರೆ ಹೇಳ್ತೀನಿ. ಸುಮ್ಮನೆ ಮುರಿದೋಗ್ಬಿಡ್ತಾ, ಸುಮ್ಮನೆ ಇರಿ. ಚಿರಂಜೀವಿ ಅಂತ ಹೇಳಿಬಿಟ್ಟು ಇವರು ಅಡುಗೆ ಭಟ್ರು ಇವತ್ತು. ಅವರು ಅರುಣ್ ಕುಮಾರ್. ಪ್ರಮೋದ್ ಅಲ್ಲೇ ಕುಚ್ಬಿಡು, ಅಲ್ಲೇ ಹಾಕ್ಬೇಕು ಲೈಟ್. ಅದು ಹಲೋ ಸ್ನೇಹಿತರೆ, ಬನ್ನಿ ಊಟ ಮಾಡೋಣ ಬನ್ನಿ. ಪಲಾವ್ ಆ ಕಡೆ ಈ ಚಿಕ್ಕದಾಗಿ ಇದು ಮಾಡ್ಕೊ. ಆ ಚಿಕ್ಕದು ಸೋಟ್ ಎತ್ಕೊ, ಇದು ಇದು ಮಾಡ್ಕೊಂಡು ತಟ್ಟೆಯಲ್ಲಿ ಹಾಕ್ಕೊಡು. ಮುಂಚಿಲ್ಲ ಇದು ಮಾಡು, ಬರ್ತಾರೆ ಐಕ್ಲೆಲ್ಲ ತಿನ್ನೋಣ ಕೂತ್ಕೊಂಡು. ಈ ತಟ್ಟೆಯಲ್ಲಿ ಹಾಕೋ, ಬಾಕ್ಸಲ್ಲಿ ಹಾಕ್ಬಿಡು. ಬಾಕ್ಸಲ್ಲಿ ಐತೆ, ಬಾಕ್ಸಲ್ಲಿ ಹಾಕೋ. ಬಾಕ್ಸ್ಗೆ ಹಾಕ್ಕೊಂಡು ಎತ್ಕೊಂಡು ಹೋಗ್ತೀರಿ ಮನೆಗೆ. ದೇವಸ್ಥಾನದಿಂದ ಎತ್ಕೊಂಡೋಗಿ ಮನೇಲಿ ತಿಂತೀವಿ. ಇದು ತೊಳೆದುಕೊಡ್ಬೇಕು, ಅದಕ್ಕೆ ಈ ಪಾತ್ರೆ ತೊಳಿಬೇಕು. ಅದಕ್ಕೆ ಚಿಕ್ಕದಾಗ ಇದು ಮಾಡಿ ಮುಂಟಿಗಳೆಲ್ಲ ಕ್ಲೀನ್ ಮಾಡಮ್ಮ ತಾಯಿ. ಆ ಥರ ಕ್ಲೀನ್ ಮಾಡಿ ಚಿಕ್ಕದಾಗಿ ಮಾಡಿ ಒಂದು ಪಾತ್ರೆ ಎತ್ಕೊಂಡ್ಬಂದು ಆ ಪಾತ್ರೆಯಲ್ಲಿ ತುಂಬ್ಕೊಳ್ಳೋಣ. ಚಿಕ್ಕ ಸೋಟ್ ಎತ್ಕೊಬೇಕು. ಇದ್ರಲ್ಲನ್ನು ತಿಂದೆ ಊಟ? ಸ್ವಾಮೀಜಿ ಅಲ್ಲ ಸ್ವಾಮಿ, ನಾನು ನಿನ್ನಂಗೆ ಮನುಷ್ಯನ. ತಿಂದ್ರಾ ಊಟ ಎಲ್ಲ? ತಿಂದ್ರಾ? ಮನೆಗೆ ಕೊಡುವ ಸ್ವಲ್ಪ ಹಾಕೊಂಡು ಹೋಗ್ರಿ. ಈ ಅಪ್ಪನೇ ಬೇಡ ಅಂದ್ಬಿಟ್ಟು ಮೊಸರು ಬಜ್ಜಿ, ಅದಕ್ಕೆ ಬೇಡ ಅಂದ್ಬಿಟ್ಟು ಯಾರು ಅಂದಿದ್ದು.